ಸೊ ನಮಸ್ಕಾರ ಎಲ್ಲರಿಗೂ. ಸೊ ನನ್ನ ಹೆಸರು ದಿನೇಶ್ ಅಂತ ಹೇಳಿ, ನಾನು ಸ್ಮಾರ್ಟ್ ಕ್ವಿಕ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸ್ಮಾರ್ಟ್ ಕ್ವಿಕ್ ಸೊ ಫಸ್ಟ್ ಕ್ವಶನ್, ಸ್ಮಾರ್ಟ್ ಕ್ವಿಕ್ ಅಂದರೆ ಏನು? ನಾನು ಆದಷ್ಟು ಇನ್ ಬ್ರೀಫ್ ಆಗಿ ಹೇಳ್ತೀನಿ. ಸೊ ಇದ್ರದ್ದು ಸ್ಮಾರ್ಟ್ ಕ್ವಿಕ್ ಅಂದರೆ ಏನು, ಇದು ನಮಗೆ ನಾವು ಇದರಲ್ಲಿ ಯಾವ ಥರ ವರ್ಕ್ ಮಾಡ್ಬೋದು, ಇದರಿಂದ ನಮಗೆ ಸೇವಿಂಗ್ಸ್ ಯಾವ ಥರ ಮಾಡ್ತೀವಿ, ದೆನ್ ಯಾವ ಥರ ನಾವು ಅರ್ನ್ ಮಾಡ್ಬೋದು. ಸೊ ವಾಟ್ ಇಸ್ ಸ್ಮಾರ್ಟ್ ಕ್ವಿಕ್? ಫಸ್ಟ್ ಕ್ವಶನ್, ಇಟ್ಸ್ ಎ ಇ-ಕಾಮರ್ಸ್ ಕಂಪನಿ. ಸೊ ಇಟ್ಸ್ ಇ-ಕಾಮರ್ಸ್ ಅಂದರೆ ಫಸ್ಟ್ ಪಾಯಿಂಟ್ ತಿಳ್ಕೊಳ್ಳಿ, ಇಟ್ಸ್ ಎ ಕಂಪ್ಲೀಟ್ಲಿ ಇಟ್ಸ್ ಲೀಗಲ್, ದರ್ ಇಸ್ ನೋ ಇಲೀಗಲ್. ಫಸ್ಟ್ ಪಾಯಿಂಟ್ ಇದನ್ನು ನಾವು ಬೇಸಿಕಲಿ ಆನ್ಲೈನ್ ವರ್ಕ್ ಇರುತ್ತೆ. ಅಂದರೆ ಅಷ್ಟಾಟ್ ನಾವು ಡೈಲಿ ಏನು ರೋಟೀನ್ ಮಾಡೋ ಅಂಥ ಒಂದು ವರ್ಕ್ ಏನಿದೆ ಅದ್ರ ಜೊತೆ ಮಾಡ್ಕೊಂಡು ಹೋಗೋದು. ಇದಕ್ಕೆ ಅಂತ ನಾವು ಯಾವುದೇ ರೀತಿಯಾದ ಸಮಯ ಏನು ಇಡೋ ಅವಶ್ಯಕತೆ ಇಲ್ಲ. ಸೊ ಬೆನಿಫಿಟ್ ಏನು? ಇಟ್ಸ್ ಅ ಬೆನಿಫಿಟ್. ಫಸ್ಟ್ ನಾವು ಡೈಲಿ ಎಕ್ಸ್ಪೆಂಡಿಚರ್ ನಮ್ಗೆ ಏನು, ಡೈಲಿ ಎಕ್ಸ್ಪೆಂಡಿಚರ್ ಸೊ ಈ ಡೈಲಿ ಎಕ್ಸ್ಪೆಂಡಿಚರ್ ಅಂತ ಹೇಳಿದ್ರೆ ಇದರಲ್ಲಿ ನಾವು ಸೇವಿಂಗ್ಸ್ ಮಾಡೋವಂಥದ್ದು. ಏನು ಸರ್ ಇದು ಈ ಥರ ಹೇಳ್ತಾ ಇದ್ದೀರಾ? ಸೊ ನಮ್ಮ ಪ್ರತಿನಿತ್ಯದ ಖರ್ಚಿನಲ್ಲಿ ಯಾವ ರೀತಿ ನಾವು ಸೇವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ಒಂದು ಡೈಲಿ ಹಾಕ್ಸೋಂಥ ಒಂದು ಗ್ರಾಸರೀಸ್ ಬೈ ಮಾಡೋಂಥ ಗ್ರಾಸರೀಸ್ ಇರ್ಬೋದು, ಮಕ್ಳಿಗೆ ಕಟ್ಟಂಥ ಫೀಸ್ ಇರ್ಬೋದು, ಶಾಪಿಂಗ್ಸ್ ಇರ್ಬೋದು, ಬಟ್ಟೆ ಹಬ್ಬ ಹರಿದಿನಗಳಲ್ಲಿ ಈಗ ಖರ್ಚು ನೀವು ಬಟ್ಟೆ ಬೈ ಮಾಡ್ತಾ ಇದ್ದಾರೆ ಫ್ಯಾಮಿಲಿಗೆ, ಮಕ್ಳು ಇರ್ಬೋದು, ಯಾರಿಗೆ ಇರ್ಬೋದು. ಸೊ ಇದರಿಂದ ನಾವು ಅಮೌಂಟ್ ಸೇವ್ ಮಾಡ್ತೀವಿ. ಈಗ ನೀವು ಯಾವುದೇ ಕಂಪನಿ ತಗೊಂಡ್ರು ಕೂಡ ನೀವು ಮಾಡೋಂಥ ಖರ್ಚಿಂದ ಯಾರು ₹1 ನಿಮ್ಗೆ ವಾಪಸ್ ಕೊಡ್ತಾ ಇಲ್ಲ. ಯಾರು ಕೊಟ್ಟಿದ್ದಾರೆ ನಿಮಗೆ? ನೀವು ಹೋಗ್ತೀರಾ, ನಾವು ಬಟ್ಟೆ ತಗೊಂಡಿರ 4,500 ಇರ್ಬೋದು, 5,000 ಕೊಟ್ಟು ತಗೊಂಡಿರ ₹10 ವಾಪಸ್ ಕೊಡೋಲ್ಲ. ಇನ್ನು ಡಿಸ್ಕೌಂಟ್ ಅಂತ ಹೇಳಿ ಇರ್ತಾರೆ, ಫಿಕ್ಸ್ ಆಗುತ್ತೆ. ಬಟ್ ಆದರೆ ಆಫ್ಟರ್ ಡಿಸ್ಕೌಂಟ್ ನೀವು ಬೈ ಮಾಡಿದ್ರೆ ಥ್ರೂ ಸ್ಮಾರ್ಟ್ ಕ್ವಿಕ್ ಯಾವ ಥರ ಬೈ ಮಾಡಬಹುದು ಅಂದರೆ, ಸೊ ದೇ ವಿಲ್ ಗಿವ್ ಒಂದು ಕಾರ್ಡ್ ಕೊಡ್ತಾವೆ ನಿಮಗೆ. ಕಾರ್ಡ್ ನೋಡ್ಬೋದು ನೀವು. ಸೊ ಇದೊಂದು ಡೆಬಿಟ್ ರೂಪೇ ಕಾರ್ಡ್ ಅಂದರೆ ಪ್ರೀಪೇಡ್ ಕಾರ್ಡ್ ಅಂತ ಹೇಳ್ತೀವಿ. ಸೊ ಈ ಕಾರ್ಡನ್ನ ನೀವು ಯೂಸ್ ಮಾಡುವ ಮೂಲಕ ನೀವು ಇಲ್ಲಿ ಸದ್ಯಕ್ಕೆ ಶಾಪಿಂಗ್ ಮಾಡ್ಬೋದು. ಸೊ ಅದರಿಂದ ನೀವು ಪ್ರತಿನಿತ್ಯ ಖರ್ಚಿನಲ್ಲಿ ಸೇವಿಂಗ್ಸ್ ಮಾಡ್ತಾ ಹೋಗ್ತೀರಾ. ಇದು ಫಸ್ಟ್ ಬೆನಿಫಿಟ್. ಸೊ ಸೆಕೆಂಡ್ ಬೆನಿಫಿಟ್ ಏನು ಸರ್? ಅರ್ನ್ ಮಾಡೋದು ಹೇಗೆ? ಎಸ್. ಸೊ ಇಲ್ಲಿ ನಾನು ನಾನು ಮಾಡ್ತಾ ಇರೋ ಒಂದು ಖರ್ಚಲ್ಲಿ ಸೇವಿಂಗ್ಸ್ ಮಾಡ್ಕೊ ಬರ್ತಾ ಇದ್ದೀನಿ. ನೆಕ್ಸ್ಟ್ ಅರ್ನ್ ಮಾಡಬೇಕು. ಯಾವ ಥರ ಅರ್ನ್ ಮಾಡಲಿ, ಅರ್ನ್ ಯಾವ ಥರ ಮಾಡೋದು? ಎಸ್, ಸಿಂಪಲ್ ಥಿಂಗ್. ನಾನು ಫಸ್ಟು ಈ ಒಂದು ಸ್ಮಾರ್ಟ್ ಕ್ವಿಕ್ಗೆ ಮೆಂಬರ್ ಆಗಬೇಕು. ಯಾವ ಥರ ಮೆಂಬರು? ಸೊ ಫಸ್ಟ್ ಆಫ್ ಆಲ್ ವಾಟ್ ಯು ಮೀನ್ ಬೈ, ಒಂದು ನಾವೇನು ಮಾಡ್ತೀವಿ, ಏನಾದ್ರು ಒಂದು ಬೈ ಮಾಡಬೇಕು. ಯಾಕೆ ಸರ್? ಏನಾದ್ರು ಒಂದು ಪ್ರಾಡಕ್ಟ್ ಬೈ ಮಾಡಿ. ಫಾರ್ ಎಕ್ಸಾಂಪಲ್ ಸಮೌಂಟ್ ಲೈಕ್ ಅಮೆಝಾನ್ ಬಗ್ಗೆ ನಿಮ್ಗೆ ಐಡಿಯಾ ಇದ್ದೇ ಇದೆ. ಅಮೆಝಾನಿಗೆ ಆನ್ಲೈನ್ ಬೈ ಮಾಡ್ತೀವಿ, ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತೀವಿ. ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ಬೈ ಮಾಡ್ಲಿಕ್ಕೆ ಆಗಲ್ಲ. ಸೊ ಇಲ್ಲಿ ನಾವು ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಿ ನಂತರ ನಾವೇನು ಮಾಡ್ತೀವಿ, ಬೈ ಮಾಡ್ತೀವಿ. ಬೈ ಮಾಡಿದ ನಂತರ ನಾವೇನು ಮಾಡ್ತೀವಿ, ಇವರಿಗೆ ಮೆಂಬರ್ ಆಗ್ತೀವಿ. ಸೊ ಯಾವ ರೀತಿ ಬೈ ಮಾಡಬೇಕು? 500 CBP ಮಿನಿಮಮ್ ಇರಬೇಕು. ಏನು CBP ಅಂದರೆ ಕ್ಯಾಶ್ ಬ್ಯಾಕ್ ಪಾಯಿಂಟ್ ಅಂತ ಕರೀತಾರೆ. ಸೊ ಇದನ್ನು ನಾವು ಒಂದ್ಸರಿ 500 CBP ವ್ಯಾಲ್ಯೂ ಅಂತ ಏನೋ ಒಂದು ನೀವು ಬೈ ಮಾಡಿದ್ರೆ ಸ್ಮಾರ್ಟ್ ಕ್ವಿಕ್ಕಲ್ಲಿ ನೀವು ಮೆಂಬರ್ ಆಗ್ತೀರಾ. ಸೊ ನಂತರ ಇಲ್ಲಿಗೆ ಸರ್ ನೆಕ್ಸ್ಟ್ ಏನು ಮಾಡ್ಬೇಕು ಸರ್? ಸಿಂಪಲ್ ಟಾಸ್ಕ್ ಏನು ಅಂದರೆ, ನೆಕ್ಸ್ಟ್ ನಾವು ಮಾಡೋವಂಥ ಕೆಲಸ ಏನು ಅಂದರೆ, ಸೊ ನಾನು ಯಾವುದೋ ಒಂದು ಪ್ರಾಡಕ್ಟ್ ಇಷ್ಟ ಆಯಿತು ಅಮೆಝಾನಲ್ಲಿ, ನಾವೇನು ಮಾಡ್ತೀವಿ, ನಮ್ಮ ಅಕ್ಕಪಕ್ಕದವ್ರಿಗೆ ಹೇಳ್ತೀವಿ, ಅದು ಚೆನ್ನಾಗಿದೆ ತಗೊಂಡ್ರು, ಇದು ಚೆನ್ನಾಗಿದೆ ತಗೊಂಡ್ರು. ಸೇಮ್. ಸೊ ಅಮೆಝಾನ್ನ ನೀವು ರೆಫರ್ ಮಾಡಿದ್ರೆ ಅಮೆಝಾನ್ ಕಂಪನಿ ಇವತ್ತು ₹1 ದುಡ್ಡು ನಿಮ್ಗೆ ಕೊಟ್ಟಿಲ್ಲ, ಕೊಡೋದು ಇಲ್ಲ, ತಡೆಯಪ್ಪ ನನಗೆ ಯಾರು ರೆಫರ್ ಮಾಡಿದ್ದಕ್ಕೆ ಇವರಿಂದ ನನಗೆ ಬಿಸ್ನೆಸ್ ಆಯಿತು, ತಗೊಳ್ಳಿ ಕಮಿಷನ್ ಅಂತ ನಥಿಂಗ್. ಬಟ್ ಇದೇ ಸ್ಮಾರ್ಟ್ ಕ್ವಿಕ್ಕು, ಇದು ಇಂಡಿಯಾ, ನಮ್ಮ ದೇಶದ್ದು, ಸ್ವದೇಶದ್ದು. ಇದೇನು ಮಾಡುತ್ತೆ, ನಿಮಗೆ ಆ ಒಂದು ಇದನ್ನ ಸೊ ಪ್ರಾಫಿಟ್ನ ಶೇರ್ ಮಾಡುತ್ತೆ. ಏಕೆಂದರೆ ನೀವು ನನ್ನ ಒಂದು ಕಂಪನಿಯಲ್ಲಿ ಬೈ ಮಾಡಲಿಕ್ಕೆ ಯಾರು ನೀವು ರೆಫರ್ ಮಾಡಿದ್ದೀರಾ, ಇಷ್ಟೇ ನೀವು ಮಾಡೋದು. ಏನೋ ಒಂದು ಪ್ರಾಡಕ್ಟ್ ಬೈ ಮಾಡ್ತೀವಿ ನಾವು, ನಾರ್ಮಲ್ ಆಗಿ ಹೇಳ್ತೀವಿ, ಹೋಗ್ಬಿಟ್ಟು ನೀವು ತಗೊಂಡ್ರು ಒಂದು ನಾನು ಅಮೆಝಾನ್ ಬೈ ಮಾಡಿದೆ, ಚೆನ್ನಾಗಿತ್ತು ಒಂದು ಪ್ರಾಡಕ್ಟ್, ಏನೋ ದಸರಾ ಅಥವಾ ಗೌರಿ ಹಬ್ಬಕ್ಕೆ ಡಿಸ್ಕೌಂಟ್ ಬಿಟ್ಟಿದ್ದಾರೆ. ಅದೇ ಕೆಲಸ ಸ್ಮಾರ್ಟ್ ಕ್ವಿಕ್ ಮಾಡಿ.
ನೀವು ಏನು ಖರ್ಚು ಮಾಡ್ತಿಲ್ಲ ಕೇವಲ ಅದು ಮಾತು ಅಷ್ಟೇ, ಬೇರೆ ಏನು ಖರ್ಚು ಮಾಡಿಲ್ಲ. ಸೊ ನಿಮ್ಮ ಗಮನದಲ್ಲಿರಲಿ. ಈ ರೀತಿ ನೀವು ಒಂದು 10 ಜನಕ್ಕೆ ರೆಫರ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ನೋಡಿ, ನೀವು ಬೈ ಮಾಡೋಕ್ಕಷ್ಟೇ ನೀವು ಇನ್ವೆಸ್ಟ್ ಮಾಡಿರೋದು. ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಬೇಕು, ಏನು ಬೈ ಮಾಡಬೇಕು, ಐ ವಿಲ್ ಟೆಲ್ ಯು ಲೇಟರ್ ಆನ್. ಓಕೆ, ಸೊ ಇನ್ನೊಂದು ಸ್ಮಾಲ್ ವಿಡಿಯೋ ಮಾಡ್ತೇನೆ, ಜನಗಳಿಗೆ ಸ್ಮಾರ್ಟ್ ಪಿಕ್ ಅಂದ್ರೆ ಏನು ಅಂತ ಗೊತ್ತಾಗಲಿ ಅಷ್ಟೇ ನನ್ನ ಇಂಟೆನ್ಷನ್ ಇಲ್ಲಿ. ಸೊ ಸ್ಮಾರ್ಟ್ ಪಿಕ್ ಅಂದ್ರೆ ಜನಗಳಿಗೆ ರೀಚ್ ಆಗಬೇಕು. ಸೊ ಜನ ಪ್ರತಿಯೊಬ್ಬರು ಅರ್ನ್ ಮಾಡಬೇಕು, ಅವ್ರು ಮಾಡುವಂಥ ಖರ್ಚಿಂದ ಸೇವಿಂಗ್ಸ್ ಮಾಡಬೇಕು. ಸೊ ಮನೆಯಲ್ಲಿ ಎಷ್ಟೋ ಜನ ಇವತ್ತು ತುಂಬ ಏಜ್ ಆಗಿರೋರು ಇದ್ದಾರೆ, ಪ್ರತಿಯೊಬ್ಬರು ಇದ್ದಾರೆ. ಸೊ ಏನು ಕೆಲಸ ಇಲ್ಲ ಅಂತ ಕೂತಿದ್ದಾರೆ. ಅಂಥವ್ರು ಕೇವಲ ಖರ್ಚು ಮಾಡುವಂಥದ್ದು ಮಾತು, ಅವರ ವೇಸ್ಟ್ ಆಗಿ ಕೂತಿರೋಂಥ ಒಂದು ಸಮಯ ಅಷ್ಟೇ. ಸೊ ಈಗ ರೆಫರ್. ಸೊ ಏನಾಯಿತು, ಸೊ ನಾನು ಒಬ್ಬನು ರೆಫರ್ ಮಾಡಿದೆ, ಒಂದು 6 ಮೆಂಬರ್ಸ್ ರೆಫರ್ ಮಾಡಿದೆ. ಸೊ ಈ 6 ಮೆಂಬರ್ಸ್ ರೆಫರ್ ಮಾಡಿದ್ರೆ ಎಷ್ಟಾಯಿತು, 6. ಏನು ಇವತ್ತು ನಿಮ್ಮ ಫ್ರೆಂಡ್ಸ್ ಒಂದು 10 ಜನ ಫ್ರೆಂಡ್ಸ್ ಎಲ್ಲ ಬಂದ್ರಿ, 8 ಜನ ಅಂತ ಇಟ್ಕೊಳ್ಳೋಣ. ಸೊ ಒಂದು 8 ಜನ ರೆಫರ್ ಮಾಡಿದೆ. ಸೊ ಈ 8 ಜನ ಮತ್ತೇನು ಮಾಡಿದ್ರು, ಇವರೊಂದು 8 ಜನ ಮಾಡಿದ್ರು, ಇವರೊಂದು 8 ಜನ ಮಾಡಿದ್ರು, ಇವರೊಂದು 8 ಜನ. ಸೊ ಈ ಥರ ಮಾಡ್ತಾ ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಇವರು ಮತ್ತೆ ನೀವು ಏನು ಇಲ್ಲ, ಮಿನಿಮಮ್ ಕಡಿಮೆ ಒಂದು 10 ಡೇಸ್ ನೀವು ಈ ಥರ ವರ್ಕ್ ಮಾಡಿದ್ರೆ ಮುಗಿದು ಬರೀ ರೆಫರೆನ್ಸ್ ಅಷ್ಟೇ. ನಿಮ್ಮ ಮಾತು ಮತ್ತು ನಿಮ್ಮ ಒಂದು ಸಮಯನ ಖರ್ಚು ಮಾಡಿದ್ದೆ. ಆದರೆ 10 ಡೇಸಲ್ಲಿ ನಿಮ್ಮ ಒಂದು ಗ್ರೂಪಲ್ಲಿ ಹೆಚ್ಚು ಕಡಿಮೆ ನೀವೇ ಕ್ಯಾಲ್ಕುಲೇಟ್ ಮಾಡಿ. ಸೊ ಮೋರ್ ದೆನ್ 500 ಪೀಪಲ್ ಆಗ್ತಾರೆ. ಸೊ ಇವರ ಪ್ರತಿದಿನ ಬೈ ಮಾಡುವಂಥ ಒಂದು ಬೇಳೆ ಇರ್ಬೋದು, ತರಕಾರಿ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಗ್ರಾಸರಿ ಇರ್ಬೋದು, ಶೂ, ಬಟ್ಟೆ, ವಾಟ್ ಎವರ್ ಇಟ್ ಮೀ, ಒಬ್ಬೊಬ್ಬರಿಂದ ನಿಮಗೆ ₹1 ಬಂದರೆ ಸಾಕು. ಒಬ್ಬೊಬ್ಬರಿಂದ ನಿಮಗೆ ₹1, ಯಾಕೆಂದರೆ ಇದೇ ಮಾಡ್ತಾ ಇದೆ ಸ್ಮಾರ್ಟ್ ಪಿಕ್. ಸೊ ಒಂದು 20% ಇಟ್ಕೊಳ್ಳುತ್ತೆ ಪ್ರಾಫಿಟ್ನ. 80% ಜನಗಳಿಗೆ ವಾಪಸ್ ರಿಟರ್ನ್ ಶೇರ್ ಮಾಡುತ್ತೆ ನಿಮಗೆ. ಸೊ ಈ ರೀತಿ ಪ್ರತಿಯೊಬ್ಬರು ಮಾಡೋಂಥ ಒಂದು ಬೈಯಿಂದ ₹1 ಅಂದ್ರೆ ನಿಮಗೆ ಒಂದು ದಿನ ಪ್ರಾಫಿಟ್ ₹500 ಅಂತ. ಇದಕ್ಕೆ ನೀವೇನು ಕೆಲಸ ಮಾಡಲ್ಲ, ಒಂದು ಸಾರಿ ಒಂದು ಗಿಡ ನೆಟ್ಟಿದ್ದೀರ, ಒಂದು ಗಿಡ ನೆಟ್ಟರೆ ಮುಗೀತು. ಒಂದು ಗಿಡ ನೆಟ್ಬಿಟ್ರಿ, ಅದೊಂದು ಸಟಲ್ ಪೀಕ್ ತನಕ ಮಾತ್ರ ನೋಡ್ಕೊತಾರೆ. ಒಂದು 10 ದಿನ ಅಥವಾ 1 ಮಂತ್ ನೀವು ಒಂದು ಚೂರು ಕೆಲಸ ಮಾಡೋದು ಸಾಕು, ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್.